ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿರುವಂಥ ಜಾಗನೇ ಸಕಲೇಶ್ಪುರದ ಹತ್ರ ಒಂದು ರೆಸಾರ್ಟಿಗೆ. ನಾವು ನಿನ್ನೆ ನೋಡಿ ನಾವು ಬಂದಿರೋ ಜಾಗನೇ ರೈನ್ ಫಾರೆಸ್ಟ್ ಸಕಲೇಶ್ಪುರ, ಜಂಗಲ್ ಸ್ಟೇ ಅಂತ. ನಿಮಗೆಲ್ಲ ಡೀಟೇಲ್ಸ್ ಇಲ್ಲೇ ಇರುತ್ತೆ. ಅಚ್ಚನಹಳ್ಳಿ ವಿಲೇಜ್ ಆನಬಲ್ಲ ಅಂತ ನೋಡ್ಕೊಳ್ಳಿ. ಹಾಗೆ ಈ ಜಾಗಕ್ಕೆ ಬರೋದು ತುಂಬ ಈಸಿ. ನೀವೇನಾದರೂ ಬೆಂಗಳೂರಿಂದ ಬರ್ತಿದ್ರೆ ಬೆಂಗಳೂರು ಹಾಸನ ಹೈವೇ ತೊಗೊಂಡು ಸಕಲೇಶ್ಪುರ ಆದಮೇಲೆ ಆನಬಲ್ಲ ಆದಮೇಲೆ ಅಬ್ಬೆ ಫಾಲ್ಸ್ ಹತ್ರ ಒಂದು ಡಿವಿಯೇಷನ್ ಇದೆ. ಅದನ್ನು ತೊಗೊಂಡು ಬಂದರೆ ಸೀದಾ ನಿಮಗೆ ಅಲ್ಲಿಂದ ಒಂದು 4-5 ಕಿಲೋಮೀಟರ್ಸ್ ಆಗುತ್ತೆ. ಆರಾಮಾಗಿ ಈ ಜಾಗಕ್ಕೆ ಬರ್ಬೋದು. ಏರ್ಟೆಲ್ ಸಿಗೋಲ್ಲ, ಜಿಯೋ ನೆಟ್ವರ್ಕ್ ಸಿಗುತ್ತೆ ಬಂದಾಗ. ಮತ್ತು ವೈಫೈ ಇಲ್ಲೇ ಇರುತ್ತೆ, ನೀವು ಕೇಳಿದ್ರೆ ಅವರು ಕೊಡ್ತಾರೆ, ಪ್ರೊವೈಡ್ ಮಾಡ್ತಾರೆ. ವೈಫೈ ಸಿಗುತ್ತೆ, ರೈಲ್ವೆ ವೈಫೈ ಅಂದ್ಬಿಟ್ಟು. ಸೊ ಆರಾಮಾಗಿ ನೀವೇನಾದರೂ ವರ್ಕ್ ಮಾಡಬೇಕು ಅಂದರೆ ಆರಾಮಾಗಿ ವರ್ಕ್ ಮಾಡ್ಬೋದು. ನಿಮಗೆ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ನ ಕೊಡ್ತಾರೆ. ಇವರಂತೂ ತುಂಬ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಹುಡುಗರು. ನಿಮ್ಗೆ ಏನು ಕೇಳಿದ್ರು ರೂಮ್ ಸರ್ವಿಸ್ನ ಕೊಡ್ತಾರೆ. ಆಲ್ಮೋಸ್ಟ್ 8 ಮೆಂಬರ್ಸ್ ಅಕೊಮಡೇಟ್ ಮಾಡ್ಬೋದು ಆರಾಮಾಗಿ. ತುಂಬ ವಿಶಾಲವಾಗಿದೆ, ತುಂಬ ನೀಟಾಗೂ ಇದೆ. ಹಾಗೆ ನಿಮಗೆ ಇಲ್ಲೊಂದು ಬಾಲ್ಕನಿ ಕೂಡ ಇದೆ, ಸಿಟ್ಔಟು. ಒಳ್ಳೆ ವ್ಯೂನ ಎಂಜಾಯ್ ಮಾಡ್ಬೋದು ಇಲ್ಲಿ ಕುತ್ಕೊಂಡು. ಇದಕ್ಕೆ 2 ಅಟ್ಯಾಚ್ ಬಾತ್ರೂಮ್ ಇದೆ. ಹಾಗೆ ಒಂದು ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಕೆಟಲ್ ಇರುತ್ತೆ, ಹಾಗೆ ಬಟ್ಟೆ ಡ್ರೈಯರ್ ಇದೆ. ಇದು ವಾಶ್ರೂಮು ನೋಡ್ಬೋದು ಎಷ್ಟು ಕ್ಲೀನಾಗಿ ನೀಟಾಗಿದೆ ಅಂತ. ಹಾಟ್ ವಾಟರು 24/7 ಇರುತ್ತೆ. ಇದು ಇನ್ನೊಂದು ವಾಶ್ರೂಮು, ಸೇಮ್ ಇದು ಅಷ್ಟೇ. ತುಂಬ ಸ್ಪೇಸಿಯಸ್ ಆಗಿ ತುಂಬ ನೀಟಾಗಿದೆ ಅಂತಲೇ ಹೇಳ್ಬೋದು. ಮಳೆಗಾಲದಲ್ಲಿ ಬಂದರೆ ನಿಮ್ಗೆ ಇಲ್ಲೆಲ್ಲ ನೀರು ಹರಿತಾ ಇರುತ್ತೆ. ಫುಲ್ಲು ಕೆಳಗಡೆ ಡೈನಿಂಗ್ ಏರಿಯಾದೊಳಗಡೆ ಹೋಗಿ ಅದು ಅಲ್ಲಿ ಕೆರೆನ ತಲುಪುತ್ತೆ. ಬಟ್ ಮಳೆಗಾಲದಲ್ಲಿ ಬನ್ನಿ, ಮಿಸ್ ಮಾಡ್ಕೊಳ್ದೇ ಈ ಜಾಗಕ್ಕೆ ಒಂಥರ ಮಿನಿ ಫಾಲ್ಸೇ ನೋಡ್ಬೋದು. ರೆಸಾರ್ಟ್ ಒಳಗಡೆನೇ ಫಾಲ್ಸ್ ಇದೆ, ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಜಾಗ ಮಾತ್ರ ಫುಲ್ ಕಾಡು. ನೋಡಿ, ಎಲ್ಲಿ ನೋಡಿದ್ರು ಮರಗಳು. ಬಟ್ ಎಲ್ಲೂ ಮರಗಳನ್ನ ಕಡಿದು ಮಾಡಿಲ್ಲ ಇವರು, ಅದನ್ನು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ. ಮೇಲ್ಗಡೆ ಕಾರ್ ಕಾಣ್ತಿದೆಯಲ್ಲ, ಅದೇ ಪಾರ್ಕಿಂಗ್ ಜಾಗ. ನಿಮ್ದು ಅಲ್ಲಿ ವೆಹಿಕಲ್ಸ್ನ ಪಾರ್ಕ್ ಮಾಡಿ ಇಲ್ಲಿಂದ ವಾಕ್ ವೇಲ್ ನಡ್ಕೊಂಡು ಹೋಗಬೇಕು ಅಲ್ಲಿಗೆ. ಸದ್ಯಕ್ಕೆ ಇದಿನ್ನೂ ಕನ್ಸ್ಟ್ರಕ್ಷನಲ್ಲಿ ಆಗ್ತಿರೋದ್ರಿಂದ ನಾವು ಅಲ್ಲಿಂದ ನಡ್ಕೊಂಡು ಹೋದ್ವಿ. ಇಲ್ಲಿ ಅಪ್ ಟು 30 ಮೆಂಬರ್ಸ್ವರೆಗೂ ಅಕೊಮಡೇಟ್ ಮಾಡ್ಬೋದು. ತುಂಬ ಸಕ್ಕತ್ತಾಗಿದೆ ಅಂತ ಹೇಳ್ತೀನಿ ಜಾಗ. ನೀವು ಯಾರಾದರೂ ಒಂದೊಳ್ಳೆ ಪೀಸ್ಫುಲ್ಲಾಗಿ ಡೇನ ಕಳಿಬೇಕು ಅಂತಂದರೆ ಈ ಜಾಗ ಮಿಸ್ ಮಾಡಿಕೊಳ್ಳೇಬೇಡಿ. ಅಷ್ಟು ಚೆನ್ನಾಗಿದೆ ಜಾಗ, ಬಂದು ಎಂಜಾಯ್ ಮಾಡಿ. ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತು ರೋಪ್ ಆ್ಯಕ್ಟಿವಿಟೀಸ್ಗಳು ಕೂಡ ಇದೆ. ಕ್ಯಾಂಪ್ ಫೈರ್ ಕೂಡ ಹಾಕ್ಕೊಡ್ತಾರೆ. ಫುಡ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರ್ ಆಗಿರ್ಬೋದು ಮತ್ತೊಂದು ಯೂಸ್ ಮಾಡಲ್ಲ. ಚೆನ್ನಾಗಿದೆ, ಬಂದು ಎಂಜಾಯ್ ಮಾಡಿ. ಜಾಗದ ಹೆಸರು ಬಂದು ರೈನ್ ಫಾರೆಸ್ಟ್ ಅಂತ, ಸಕಲೇಶ್ಪುರದಲ್ಲಿ. ಶರಣ್ ಅಂತ ಮ್ಯಾನೇಜರ್ ಇರ್ತಾರೆ, ತುಂಬ ಒಳ್ಳೆಯವರು. ನಿಮ್ಗೆ ಯಾವುದೇ ರೀತಿ ಫೆಸಿಲಿಟೀಸ್ ಬೇಕು ಅಂದರೂ ಅವ್ರನ್ನ ಕೇಳ್ಬೋದು. ಬುಕ್ಕಿಂಗ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಏನಾದರೂ ಕಂಡೀಷನ್ಸ್ ಇದ್ದರೆ ಅವ್ರ ಹತ್ರ ಕೇಳಿಕೊಂಡು ಬುಕ್ ಮಾಡಿ. ನಾವು ಯಾವುದೇ ಮುಂಚೆನೇ ಹೇಳ್ತಿದ್ದೀನಿ, ನಾವು ಯಾವುದೇ ಆಗಲಿ ಸೇಫ್ಟಿ ಕಲರ್ಸು ಯಾವುದನ್ನು ನಾವು ಯೂಸ್ ಮಾಡಲ್ಲ. ಫುಡ್ಡಿಗೆ ಥ್ಯಾಂಕ್ ಯು. ಸ್ವಿಮ್ಮಿಂಗ್ ಪೂಲ್ ಇದೆ, ಅದರದ್ದು ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ. 8 AM to 7:30 PM. ಸ್ವಿಮ್ಮಿಂಗ್ ಪೂಲ್ ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತಲೇ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇವಾಗೇನು ಹೋಗ್ತಿದ್ದೀವಲ್ಲ ಅದು ಇಂಡೋರ್ ಗೇಮ್ಸು. ನಿಮಗಿಲ್ಲಿ ಕೇರಮ್ಮು, ಹಾಗೆ ಚೆಸ್ಸು ಮತ್ತು ಶಟ್ಲ್ ಕಾಕು
ಎಲ್ಲ ಇದೆ. ಕಿಡ್ಸ್ ಪ್ಲೇ ಏರಿಯಾ ಒಂಥರ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗೂ ಇದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ನೂಪರು ಇದೆ ನೋಡ್ಬೋದು. ಇದೆ ಡೈನಿಂಗ್ ಏರಿಯಾ, ತುಂಬ ವಿಶಾಲವಾಗಿದೆ. ಡೈನಿಂಗ್ ಏರಿಯಾದಲ್ಲಿ ಏನಪ್ಪ ವಿಶೇಷ ಅಂತಂದರೆ ಇಲ್ಲಿ ನೀರನ್ನು ಕಾಲುವೆ ಇದೆ, ಅದರದ್ದು ಕಂಟಿನ್ಯೂಷನ್ನ ಡೈನಿಂಗ್ ಏರಿಯಾದ ಹಾಲಲ್ಲಿ ಮಧ್ಯದಲ್ಲಿ ಕೊಟ್ಟಿದ್ದಾರೆ ಟೆಫ್ಲಾನ್ ಗ್ಲಾಸ್ ಹಾಕಿ. ಇದಂತೂ ತುಂಬ ಚೆನ್ನಾಗಿದೆ, ಯುನೀಕ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿದೆ. ಕಾಡಲ್ಲಿ ಒಂದೊಳ್ಳೆ ಸಕ್ಕತ್ತಾಗಿರೋ ಜಾಗದಲ್ಲಿ ಊಟ ಮಾಡ್ಬೋದು ಅಂತಲೇ ಹೇಳ್ಬೋದು. ನೋಡಿ ಇದು ಓವರಾಲ್ ವ್ಯೂ ಹೆಂಗೆ ಕಾಣ್ತಿದೆ ಅಂತ ಡೈನಿಂಗ್ ಏರಿಯಾದು. ನೈಟ್ ಹೊತ್ತು ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ತೀನಿ. ಫುಡ್ಡು ಆಲ್ರೆಡಿ ರೆಡಿಯಾಗಿದೆ ನೋಡಿ. ಎಲ್ಲೂ ಮರಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಜಾಗ ಬಿಟ್ಟು ಮಾಡಿದ್ದಾರೆ. ಎಲ್ಲೂ ಅದನ್ನು ಇದು ಮಾಡೋಕ್ಕೆ ಹೋಗಿಲ್ಲ. ಮರ ಎಲ್ಲ ಕಂಟಿನ್ಯೂಷನ್ ಮಾಡಿದ್ದಾರೆ ಮಧ್ಯದಲ್ಲೇ. ಇದಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ಎಲ್ಲ ಕಡೆ ಪ್ಲಾಸ್ಟಿಕ್ ಕೊಡ್ತಾರೆ, ಬಟ್ ಇಲ್ಲಿ ಡಿಫ್ರೆಂಟಾಗಿ ತಟ್ಟೆಗಳನ್ನ ಇಟ್ಟಿದ್ದಾರೆ. ಅದು ಸ್ಟೀಲ್ ತಟ್ಟೆಗಳು ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು.